ನನ್ನ ಹೆಸರು ಗನ್ಮಲ್ಲಪ್ಪ ಅಂತೇಳಿ. ನಾನು ಬಳ್ಳಾರಿ ಜಿಲ್ಲಾ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ನಾವು ಇಲ್ಲಿ ಬಂದಿರೋ ಹೋರಾಟದ ಮೂಲ ಉದ್ದೇಶ ಏನಂತಂದ್ರೆ, ನಮ್ಮ ಪದವಿ ಪೂರ್ವ ಉಪನ್ಯಾಸಕರನ್ನ 9 ಮತ್ತು 10ನೇ ಕ್ಲಾಸಿಗೆ ತರಗತಿಗೆ ನಿಯೋಜನೆ ಮಾಡುವಂತ ಒಂದು ಆದೇಶ ಬಂದಿದೆ. ಅದನ್ನ ಈ ಸಂದರ್ಭದಲ್ಲಿ ಅವ್ರು ಹಿಂಪಡಿಬೇಕು ಅನ್ನುವಂತ ಉದ್ದೇಶದಿಂದ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಧರಣಿಯನ್ನ ಪರಿಗಣಿಸಿ ಅವ್ರು ಏನಾದ್ರೂ ಈ ಒಂದು ಆದೇಶವನ್ನು ಹಿಂಪಡಿಲಿಲ್ಲ ಅಂತಂದ್ರೆ ನಾವು ತರಗತಿಗಳನ್ನು ಬಹಿಷ್ಕರಿಸಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ರೀತಿಯಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಹೀಗೆ ಬಳ್ಳಾರಿಯಿಂದ ಸುಮಾರು ನಾವು ಒಂದು 50 ಉಪನ್ಯಾಸಕರು ಈ ಒಂದು ಚಳವಳಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ಇದು ನಮ್ಮ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದನೂ ಸಹ ಬಂದಿದ್ದಾರೆ. ಅದರಲ್ಲಿ ನಾವು ಸಹ ಬಳ್ಳಾರಿಯಿಂದ ಬಂದಿದ್ದೀವಿ. ಇವತ್ತು ಪರಿಗಣಿಸ್ತಾರೆ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಈಗಿನ ಸರ್ಕಾರ ಆಗಿರ್ಲಿ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇದೆ. ಆ ವಿಶ್ವಾಸ ಏನಾದರೂ ಸುಳ್ಳಾದ್ರೆ ಖಂಡಿತವಾಗಿ ಮುಂದೆ ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನ ಈ ಮೂಲಕ ತಮ್ಮೆಲ್ಲರಿಗೆ ಸೂಚಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ನಮಗೆ ಈಗಿರುವಂತ ದುಃಖ. ಈ ಒಂದು ಧರಣಿಗೆ ಸರ್ಕಾರದಿಂದ ಯಾರಾದ್ರೂ ಒಂದು ಬರಬೇಕಾಗಿತ್ತು, ಬಂದಿಲ್ಲ ಅನ್ನೋದೇ ನಮ್ಮೆಲ್ಲರ ಒಂದು ದುಃಖ ಆಗಿದೆ. ಇವತ್ತು ಇದು ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ.